ಇರೋ ಹೆಲ್ತಿ ಆಗಿರೋ ಒಂದು ಲಡ್ಡು ರೆಸಿಪಿ ತಗೊಂಡ್ಬಂದಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದ್ರೆ, ನಾವು ಸಾಮಾನ್ಯವಾಗಿ ಹಲಸಿನಣ್ಣು ತಿನ್ಬಿಟ್ಟು ಬೀಜ ಏನ್ ಮಾಡ್ತೀವಿ, ಬಿಸಾಕ್ತಿವಿ. ನಾನು ಆ ಬೀಜದಲ್ಲೇ ಒಂದ್ ಲಡ್ಡು ರೆಸಿಪಿ ತಗೊಂಡ್ಬಂದಿದ್ದೀನಿ. ಟೇಸ್ಟಿ ಮತ್ತೆ ಹೆಲ್ತಿ ಆಗಿರೋ ಲಡ್ಡು ಇದು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಹಲಸಿನಣ್ಣಿನ ಬೀಜ, ಮತ್ತೆ 1 ಕಪ್ಪು ಬೆಲ್ಲ, ಮತ್ತೆ 1 ಕಪ್ಪು ಕಡಲೆ ಬೀಜ, ಶೇಂಗಾ ಅಂತಾನೂ ಅಂತೀವಿ, 1 ಕಪ್ ಕಡಲೆ ಬೀಜ, ಮತ್ತೆ ಸ್ವಲ್ಪ ಗೋಡಂಬಿ, ಮತ್ತೆ 1 ಒಪ್ಪು ಒಣ ಕೊಬ್ಬರಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಇದ್ರಲ್ಲೇ ಎಷ್ಟು ಟೇಸ್ಟಿ ಆಗಿರೋ ಲಡ್ಡು ರೆಡಿ ಆಗುತ್ತೆ ಗೊತ್ತಾ? ಬನ್ರಿ, ಲಡ್ಡು ಹೇಗ್ ಮಾಡೋದು ತೋರಿಸ್ಕೊಡ್ತೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಬೀಜನ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ, ಈಗ ಕಡಲೆ ಬೀಜ ಫ್ರೈ ಆಗಿದೆ. ಇದನ್ನೊಂದು ಬಟ್ಲಲ್ಲಿ ತೆಕ್ಕೊಂಡು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಫ್ರೈ ಮಾಡ್ಕೋಬೇಕು. ಗೋಡಂಬಿ ಫ್ರೈ ಆದ್ಮೇಲೆ ಈಗ ಒಂದು ಬಟ್ಲಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ಹಲಸಿನ ಬೀಜ ಕೂಡ ಫ್ರೈ ಆಗಿದೆ. ಇದನ್ನು ಕೂಡ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ಈಗ ಹಲಸಿನ ಬೀಜ, ಗೋಡಂಬಿ ಮತ್ತೆ ಕಡಲೆ ಬೀಜ ರೆಡಿ ಆಗಿದೆ. ಈಗ ಒಣ ಕೊಬ್ಬರಿನ ನಾನು ಸ್ವಲ್ಪ ತುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ಇಟ್ಟಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕೂಡ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಂಪಗಾದ್ರೆ ಸಾಕು. ಆಯ್ತು. ಈಗ ಒಣ ಕೊಬ್ಬರಿನೂ ಸ್ವಲ್ಪ ಬ್ರೌನ್ ಕಲರ್ ಬಂದಾಯ್ತು. ಒಂದು ಮಿಕ್ಸಿ ಜಾರಲ್ಲಿ ಫಸ್ಟ್ ಒಣ ಕೊಬ್ಬರಿ, ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಅದು, ಗೋಡಂಬಿ ಮತ್ತೆ ಹಲಸಿನ ಬೀಜ ಮತ್ತೆ ಬೆಲ್ಲ, ಇಷ್ಟನ್ನ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ರೆಡಿ ಆಗಿದೆ. ಇದನ್ನ ಬಾಂಡ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸ್ಟಾಪ್ ನೋಡಿ, ಇಷ್ಟ ಆಗಿದೆ. ಈಗ ರೆಡಿ ಆಗಿದೆ. ಉಂಡೆ ಕಟ್ಬಿಟ್ರೆ ಮುಗೀತು ಲಡ್ಡುದು ಕೆಲಸ. ಈಗ ಇಷ್ಟಿಷ್ಟೇ ಉಂಡೆಗಳು ಕಟ್ಕೊಂಡ್ರೆ ಸಾಕು. ಉಂಡೆನ ಪೂರ್ವಿಕಂಗ್ ಕಟ್ಟಕ್ ಬಿಟ್ಟಿದ್ದೀನಿ. ಪೂರ್ವಿಕಾ ಕೂಡ ಒಂದಷ್ಟು ಉಂಡೆ ಕಟ್ಟಿದ್ಲು ನೋಡಿ. ಈಗ ಲಡ್ಡು ರೆಡಿ ಆಗಿದೆ. ರೆಡಿ ಆದ್ಮೇಲೆ ಈ ತರ ಕಾಣಿಸುತ್ತೆ. ನಂಗಂತೂ ಲಡ್ಡು ತುಂಬಾ ಇಷ್ಟ ಆಗಿದೆ. ಪೂರ್ವಿಕಾ, ಹೇಗಿದೆ ಲಡ್ಡು? ಎಮ್ಮಿ ಆಗಿದೆಯಾ? ಚೆನ್ನಾಗಿದೆಯಾ? ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಈಸಿಯಾಗಿ ಮಾಡ್ಕೋಬಹುದಾದಂತಹ ಹೆಲ್ತಿ ಟೇಸ್ಟಿ ಲಡ್ಡು ನೀವು ಮಾಡ್ಕೊಳ್ಳಿ. ಥ್ಯಾಂಕ್ ಯು.